Hi friends, welcome back to the channel Livan Craft and Creation. ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ಲೆಹೆಂಗಾಗೆ ಕುಚ್ಚು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಇದನ್ನು ಬ್ಲೌಸ್ ಕುಚ್ಚು ಕೂಡ ಯೂಸ್ ಮಾಡ್ಕೊಳ್ಬೋದು. ಡಿಫ್ರೆಂಟ್ ಆಗಿರುವಂಥ ಡಿಸೈನು ನೋಡಿ ಟ್ರೈ ಮಾಡಿ ಒಮ್ಮೆ. ಈಗ ರಾ ಮೆಟೀರಿಯಲ್ ಸಿಗುತ್ತಲ್ಲ ಫ್ರೆಂಡ್ಸ್, ಇದು ಜುಮ್ಕಿಗೆ, ಆ ಜುಮ್ಕದು ಕ್ಯಾಪ್ ಸಿಗುತ್ತೆ. ಆ ಕ್ಯಾಪನ್ನು ಎಡ್ಜಲ್ಲಿ ಗಮ್ ಪೇಸ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಪೇಸ್ಟ್ ಮಾಡಿ ಅದನ್ನು ಒಂದಕ್ಕೊಂದು ಗಮ್ ಮಾಡಿಬಿಡ್ಬೇಕು, ಅಂದರೆ ಅಂಟಿಸ್ಬಿಟ್ಟು ಅದನ್ನು ಹಾಗೆ ಸ್ವಲ್ಪ ಹೊತ್ತು ಒಣಗಲಿಕ್ಕೆ ಬಿಟ್ಬಿಡ್ಬೇಕು, ಅಂದರೆ ಸೆಟ್ ಆಗ್ಲಿಕ್ಕೆ ಬಿಟ್ಬಿಡಬೇಕು ಫ್ರೆಂಡ್ಸ್. ಅದೇ ರೀತಿ ನಾನು ಇನ್ನೊಂದನ್ನು ಮಾಡ್ಕೊಂಡು ತೋರಿಸ್ತೀನಿ. ನಂತರ ಗಮ್ ಪೇಸ್ಟ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ 35ರಿಂದ 40 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಹೋಲ್ ಇದೆಯಲ್ಲ, ಆ ಹೋಲಿಂದ ಗಮ್ ಪೇಸ್ಟ್ ಮಾಡಬೇಕು. ಒಳಗಡೆಯಿಂದ ಗಮ್ ಪೇಸ್ಟ್ ಮಾಡಿ ಅದನ್ನು ಫುಲ್ಲು ಕವರ್ ಮಾಡಬೇಕು. ತೋರಿಸ್ತಿದ್ದೀನಲ್ಲ, ಆ ರೀತಿ ಕವರ್ ಮಾಡಬೇಕು ಫ್ರೆಂಡ್ಸ್. ಒಂದು ಸೂಜಿ ಮೂಲಕ ನಾನು ಅದನ್ನು ಪೋಣಿಸ್ಕೊಳ್ತೀನಿ, ಫುಲ್ ಕವರ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿನೇ ಫುಲ್ಲು ಅದ್ರ ಸುತ್ತಲೂ ಫುಲ್ ಕವರ್ ಮಾಡಿ ಬಿಟ್ಬಿಡ್ತೀನಿ. ಕವರ್ ಮಾಡಿದ್ಮೇಲೆ ನೋಡಿ ಈ ರೀತಿ ಕಾಣುತ್ತೆ. ನೆಕ್ಸ್ಟು 2 ವೈಟ್ ಬೀಡ್ ಅಂದರೆ ಪರ್ಲು, ಅದಕ್ಕೆ ಬಾಲ್ ಚೈನ್ ಇದೆಯಲ್ಲ ಅದನ್ನು ಗಮ್ ಪೇಸ್ಟ್ ಮಾಡ್ತೀನಿ. ನಾನಿಲ್ಲಿ ಫೆವಿ ಬಾಂಡ್ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ಇದು ಬೇಗ ಪೇಸ್ಟ್ ಆಗುತ್ತೆ, ಬೇಗ ಸೆಟ್ ಆಗುತ್ತೆ. ಬಾಲ್ ಚೈನನ್ನು ಹಾಗೆ ಡೈರೆಕ್ಟಾಗಿ ಇದಕ್ಕೆ ಪೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್, ಯಾಕಂದರೆ ಉದ್ದ ಇರುತ್ತಲ್ವ, ಅದು ಸ್ವಲ್ಪ ಬೆಂಡ್ ಆಗೋದು ಕಷ್ಟ ಆಗುತ್ತೆ. ಸೊ ಕಟ್ ಮಾಡಿಕೊಂಡು ಗಮ್ ಪೇಸ್ಟ್ ಮಾಡಬೇಕಾಗುತ್ತೆ. ಎಷ್ಟೆಷ್ಟು ಮನೆಗೆ ಕಟ್ ಮಾಡ್ಕೊಳ್ಬೇಕಂತ ನಿಮಗೆ ಐಡಿಯಾ ಬರುತ್ತೆ. ಅಕಸ್ಮಾತ್ ನಿಮಗೆ ಅದು ಗೊತ್ತಾಗಲಿಲ್ಲರೆ ಕೆಳಗಡೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಅದು ಗಮ್ ಪೇಸ್ಟ್ ಮಾಡಿ ನಾನು ತೋರಿಸ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಈಗ ಈ ರೀತಿ ಪೋಣಿಸ್ಕೊಂಡ್ಮೇಲೆ ಅದನ್ನು ನೋಸ್ ಪ್ಲೇಯರ್ನಿಂದ ನಾನು ಬೆಂಡ್ ಮಾಡ್ಕೊಳ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಬೆಂಡ್ ಮಾಡಬೇಕಾದ್ರೆ ಒಂಚೂರು ನೋಡಿಕೊಂಡು ಟೈಟಾಗಿ ಬೆಂಡ್ ಮಾಡಬೇಕಾಗುತ್ತೆ, ಯಾಕಂದರೆ ಲೂಸ್ ಆಗಿಬಿಟ್ರೆ ಚೆನ್ನಾಗಿ ಕಾಣೋದಿಲ್ಲ, ಫಿನಿಶಿಂಗ್ ಕಾಣೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಟೈಟ್ ಮಾಡಿಕೊಂಡು ಬೆಂಡ್ ಮಾಡಬೇಕಾಗುತ್ತೆ. ಬೆಂಡ್ ಮಾಡಬೇಕಾದ್ರೆ ತುಂಬ ಎಳೆಯೋಕೆ ಹೋಗ್ಬೇಡಿ, ಹಿಂದೆ ಬೇಡ ಫಿನಿಶಿಂಗ್ ಹಾಳಾಗೋಗ್ಬಿಡುತ್ತೆ. ನೋಡಿ, ಈ ಥರ ಎಡ್ಜ್ ಪಾಯಿಂಟ್ ಇದೆಯಲ್ಲ, ಆ ವಯರ್ನ ನಾನು ಇವಾಗ ತೊಗೊಂಡಿದ್ದೀನಿ. ಆ ವಯರಿಗೆ ಫ್ಲವರ್ ಕ್ಯಾಪ್ ಬರುತ್ತೆ, ಆ ಕ್ಯಾಪನ್ನು ಹಾಕಬೇಕು. ಮತ್ತು ವೈಟ್ ಬೀಡ್ ಹಾಕ್ಕೊಳ್ತಿದ್ದೀನಿ, ಮತ್ತು ಇನ್ನೊಂದು ಕ್ಯಾಪ್ ಹಾಕಿಬಿಟ್ಟು ಇದು ಸ್ಟೋನ್ ರಿಂಗ್ ಅಂತ ಹೇಳಿ ಫ್ರೆಂಡ್ಸ್, ಈ ಸ್ಟೋನ್ ರಿಂಗ್ ಆ್ಯಡ್ ಮಾಡಿ, ಹಾಗೆ ಇದು ಏನಪ್ಪದು ರೋಸ್ ಬೀಡು ಬರುತ್ತೆ, ಮೆಟಲ್ ಬೀಡು, ಅದನ್ನು ಹಾಕ್ತಾಯಿದ್ದೀನಿ. ಸ್ಯಾರಿ ಕುಚ್ಚಿಗೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಹಾಗೆ ಹಾಕಿಬಿಟ್ಟು ಒಂದು ಕ್ರಿಸ್ಟಲ್ ಬೀಡ್ ಪಿಂಕ್ ಹಾಕ್ತಾಯಿದ್ದೀನಿ, ಬಿಕಾಸ್ ನಮ್ಮ ಕಸ್ಟಮರ್ಸ್ ಲೆಹೆಂಗಾದಲ್ಲಿ ಪಿಂಕ್ ಇದೆ, ಸೊ ಮ್ಯಾಚಿಂಗ್ ಇರಲಿ ಅಂತ ಪಿಂಕ್ ಹಾಕ್ತಾಯಿದ್ದೀನಿ. ಬೀಡ್ ಫುಲ್ ಹಾಕಿಬಿಟ್ಟು ಬೆಂಡ್ ಮಾಡಿ, ಮತ್ತು ಈಗ ಅದನ್ನು ಫುಲ್ ಕೋಣಿಸ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಫುಲ್ ಫಿನಿಶಿಂಗ್ ಆಗುತ್ತೆ, ಆದ ನಂತರ ಹೇಗಿದೆ ಅಂತ ತೋರಿಸ್ತೀನಿ ನಾನು. ಇದೊಂಥರ ಫುಲ್ ಡಿಫ್ರೆಂಟ್ ಆಗಿರುತ್ತೆ, ಮತ್ತು ಬ್ಲೌಸ್ ಕುಚ್ಚಿಗೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ತುಂಬ ಗ್ರ್ಯಾಂಡಾಗಿ ಇಷ್ಟಪಡೋರು ಬ್ಲೌಸಿಗೆ ಹಾಕ್ಕೊಳ್ಬೋದು. ಲೆಹೆಂಗಾಗೆ ಅಂದರೆ ಇದು ಸ್ವಲ್ಪ ಸಿಂಪಲ್ಲಾಗೇ ಇರುತ್ತೆ, ಬಿಕಾಸ್ ಇದಕ್ಕಿಂತ ದೊಡ್ಡದಾಗಿ ಹಾಕ್ಕೊಳ್ಳೋರೆಲ್ಲ ಇದ್ದಾರೆ, ಮತ್ತು ಗ್ರ್ಯಾಂಡಾಗಿ ಹಾಕ್ಕೊಳ್ಳೋರೆಲ್ಲ ಇದ್ದಾರೆ. ನೋಡಿ ಫ್ರೆಂಡ್ಸ್, ಹೀಗಿದೆ ಅದು ಡಿಸೈನು. ಇದಕ್ಕೊಂದು ರಿಂಗ್ ಸೇರಿಸ್ಕೊಳ್ಳೋಣ, ಫಿನಿಶಿಂಗ್ಗೋಸ್ಕರ ಇದು ಅಷ್ಟೇ. ಒಂದು ಗ್ರಿಪ್ ಇರಬೇಕಲ್ಲ, ಅದಕ್ಕೋಸ್ಕರ ಈ ರಿಂಗ್ ಹಾಕ್ತೀವಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಈ ರೀತಿ ಡಿಸೈನ್ ಕಾಣುತ್ತೆ ಕುಚ್ಚು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.